ಹಾಕ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಓಕೆ, ಸೊ ಹಿಂಗೆ ಬರುತ್ತೆ ಅಂತ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಸ್ಯಾಮ್ಸಂಗ್ ಅಡ್ಡದಿದೆಲ್ಲ ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ. ಎಷ್ಟೊಂದು ಐಟಮ್ಸ್ ಅನ್ಬಾಕ್ಸಿಂಗ್ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ ನನ್ನ ಫಸ್ಟ್ ಟೈಮು ನಾನು ನನ್ನ ರೂಮಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ, ಹೊಸ ಮನೆ. ಸೊ ಏನಂದರೆ ಇವತ್ತು ಒಂಚೂರು ಗೆಟ್ ರೆಡಿ ಆಗಿ ತುಂಬ ಕೆಲಸಗಳಿದೆ. ಲಾಸ್ಟ್ ಸೆಕೆಂಡ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಐ ವಾಸ್ ಸರ್ಚಿಂಗ್ ಫಾರ್ ಹೋಮ್. ಸೊ ಏನಕ್ಕೆ ಅಂತ ನೀವೆಲ್ಲ ಕಮೆಂಟ್ಸ್ ಹಾಕಿದ್ರೆ, ಸೊ ಏನಕ್ಕೆ ಅಂತ ಇವತ್ತು ಹೇಳ್ತೀನಿ. ಸೊ ಅದೇ ಇವತ್ತು ಎಲ್ಲೋ ಹೋಗ್ತೀನಿ, ಏನಕ್ಕೆ ಅದು ಮನೆ ಸರ್ಚ್ ಮಾಡ್ತೀನಿ, ನನಗೆ ಮನೆಗೆ ಸಿಗ್ತಾ ಇಲ್ವಾ ಎಲ್ಲ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ಫಸ್ಟ್ ರೆಡಿ ಆಗೋಣ. ಎಷ್ಟೊಂದು ವ್ಲಾಗಲ್ಲಿ ನೋಡಿರ್ತೀರ, ನಾನು ಜಾಸ್ತಿ ತುಂಬ ದಿವಸ ಆಯಿತು ನಾನು ಗೆಟ್ ರೆಡಿ ವಿತ್ ಮೀ ಮಾಡಿ. ನಾನು ವ್ಲಾಗಲ್ಲೆಲ್ಲ ಸೊ ರೀಲ್ಸಲ್ಲೆಲ್ಲ ಮಾಡ್ತಿದ್ದೆ ಗೆಟ್ ರೆಡಿ ವಿತ್ ಮೀ. ಸೊ ಇವತ್ತು ತುಂಬ 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 ತಿಂಗಳುಗಳಾದಮೇಲೆ ನಾನು ಇವತ್ತು ಮಾಡ್ತಾಯಿದ್ದೀನಿ. ನಾರ್ಮಲಿ ನಾನೇನು ಫೌಂಡೇಶನ್ ಅದು ಇದೆಲ್ಲ ಹಚ್ಚಲ್ಲ. ಸೊ ಫಸ್ಟು ನಾನು ಒಂಚೂರು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಕೋತಾ ಇದ್ದೀನಿ. ನೀವು ನೋಡ್ದಂಗೆ ನಾನು ಯಾವತ್ತು ನಾನು ಸೆಲ್ಫ್ ಮೇಕಪ್ ಮಾಡುವಾಗ ಇವತ್ತು ಫೌಂಡೇಶನ್ ಎಲ್ಲ ಹಚ್ಕೊಂಡಿಲ್ಲ. ಸೊ ನಾರ್ಮಲಿ ಹಾಗೆ ಇವತ್ತು ಅಷ್ಟೇ. ಆಮೇಲೆ ಮಾಯ್ಶ್ಚರೈಸರ್ ಕ್ರೀಮು, ಸನ್ಸ್ಕ್ರೀನು. ಸೊ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ನಾನು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನ್ ಇದು ಮಿನಿಮಲಿಸ್ಟು. ಅದನ್ನೇ ನಾನು ಆಲ್ಮೋಸ್ಟ್ 2-3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರ್ಯಾರೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಸೊ ದಯವಿಟ್ಟು ಮಾಡಿ. ಸನ್ಸ್ಕ್ರೀನ್ ಡೈಲಿ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಸೊ ಯಾಕಂದರೆ ನಾನಂತೂ ನಾರ್ಮಲಿ ಇವಾಗ ಇತ್ತೀಚೆಗೆ ಫುಲ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಸನ್ಸ್ಕ್ರೀನ್ ಬೇಕೇ ಬೇಕು. ಸೊ ನಾನೇನು ಸ್ಕಿನ್ ಕೇರ್ ಅಷ್ಟು ಮಾಡಲ್ಲ ಗೈಸ್, ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸ್ಕಿನ್ ಕೇರು ಹೇರ್ ಕೇರ್ ಎಲ್ಲ ಏನೂ ಮಾಡಲ್ಲ. ಬಟ್ ಇನ್ಮೇಲೆ ನಾವು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೀವೇನಂತೀರಾ, ಮಾಡಬೇಕೋ ಬೇಡ ಅಂತ ಕಮೆಂಟ್ ಮಾಡಿ. ಫುಲ್ಲು ರೂಮ್ಸ್ ಎಲ್ಲ ಅಷ್ಟು ಸೆಗ್ರಿಗೇಟ್ ಮಾಡಿಲ್ಲ ಇನ್ನು, ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ. ಜುಮ್ಕ ನೋಡಿ ಚೆನ್ನಾಗಿ ಕಾಣಿಸಿದ್ದಿಲ್ಲ, ಮ್ಯಾಚ್ ಆಗ್ತಿದೆಯಾ ಅಷ್ಟೇ ಗೈಸ್. ನಾನು ಜಾಸ್ತಿ ಇಯರಿಂಗ್ಸ್ ಎಲ್ಲ ಅಷ್ಟು ಇಟ್ಕೊಂಡಿಲ್ಲ, ಇಷ್ಟೇ ನನ್ನ ಹತ್ರ ಇಯರಿಂಗ್ಸ್ ಇರೋದು. ಸೊ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ. ಇವಾಗ ಸನ್ಸ್ಕ್ರೀನ್ ಹಾಕ್ಕೊಳ್ಳೋಣ, ಬೇಗ ರೆಡಿ ಆಗಬೇಕು ಗೈಸ್. ಆಲ್ರೆಡಿ ತುಂಬ ಕೆಲಸಗಳಿದೆ. ಸ್ಟುಡಿಯೋ ಎಲ್ಲ ನೋಡಿ ಹೆಂಗೆ ಇಂಟೀರಿಯರ್ಸ್ದೆಲ್ಲ ಏನು ಎತ್ತ ಅಂತ ನೋಡಬೇಕು. ಬನ್ನಿ ಗೈಸ್, ಇದ್ಯಾವುದು ಪ್ರಾಡಕ್ಟ್ ಪ್ರಮೋಷನ್ ಅಲ್ಲ ಗೈಸ್, ನಾನು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇದೆಲ್ಲ. ಲಿಪ್ಸ್ಟಿಕ್ ಶೇಡ್ಸ್ ಕೇಳ್ತಾಯಿದ್ರು ಎಲ್ಲರೂ ನನಗೆ. ಸೊ ಲಿಪ್ಸ್ಟಿಕ್ ಶೇಡ್ಸ್ ಬಗ್ಗೆ ಹೇಳ್ತೀನಿ. ಸೊ ಗೈಸ್, ನಾನು ನಾರ್ಮಲಿ ಜಾಸ್ತಿ ಒಂದು ಕಲರ್ ಬಾರು ಇಲ್ಲಾಂದರೆ ಶುಗರಲ್ಲೇ ತೊಗೊಳ್ಳೋದು. ನೋಡಿ ನಾನು ಕಲರ್ ಬಾರಲ್ಲಿ ಇದೊಂದು ತೊಗೊಂಡಿದ್ದೀನಿ, ಕಲರ್ ಬಾರು, ಇದು ಕಲರ್ ಬಾರೆ. ಈ 2 ಲಿಪ್ಸ್ಟಿಕ್ಕು ನೋಡಿ, ಇದೊಂದಿದೆ ಎಲ್ಲ ಸ್ವಲ್ಪ ಮೆರೂನ್ ಕಲರ್ ಇದೆ ನನ್ನ ಹತ್ರ. ಅದಾದ್ಮೇಲೆ ಇದೊಂದು ಯಾವುದೋ ನ್ಯೂಡ್ ಶೇಡ್ ತೊಗೊಂಡಿದ್ದೆ. ಐ ಥಿಂಕ್ ಇದು ಯಾವುದೋ ಆನ್ಲೈನೋ ಎಲ್ಲೋ ತೊಗೊಂಡಿದ್ದು, ಬಟ್ ಯಾವುದೋ ಹಿಲೇರಿ ಅಂತ, ಐ ಡೋಂಟ್ ನೋ ದಿಸ್. ಇದು ಯಾವುದು ಮೇನ್ ಟಾಪ್ ಬ್ರ್ಯಾಂಡ್ ಪ್ರಾಡಕ್ಟ್ ಅಲ್ಲ. ಸೊ ನಾರ್ಮಲ್ ಎಲ್ಲೋ ತೊಗೊಂಡಿರೋದು. ಬಟ್ ಈ ಲಿಪ್ಸ್ಟಿಕ್ ಶೇಡ್ ನಂಗೆ ತುಂಬ ಇಷ್ಟ ಆಯಿತು, ನ್ಯೂಡು. ಡಸ್ಕಿ ಸ್ಕಿನ್ ಅವ್ರಿಗೆ ಈ ಲಿಪ್ ಲೈನರ್ ಇಸ್ ಬೆಸ್ಟ್. ಮೈ ಸಜೆಷನ್ ಈಸ್ ಇದು ಯಾವುದು ಗೊತ್ತಾ, ಪ್ಯೂರ್ ವಿನೋ 017 ಅಂತೆ. ಸೊ ನಾನು ನಾರ್ಮಲಿ ಯಾವ್ದು ಬೇಕೋ ಹಂಗೆ ತೊಗೋತೀನಿ. ನಾನು ಜಾಸ್ತಿ ಕಾಸ್ಮೆಟಿಕ್ಸ್ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿ ಇದು ಸೂಟ್ ಆಗುತ್ತಾ ಅದಾಗುತ್ತಾ ಅಂತೆಲ್ಲ ಇಲ್ಲ. ನಂಗೆ ಇಷ್ಟ ಆಯಿತಾ ಅಲ್ಲಿಗೆ ತೊಗೋತೀನಿ. ನೋಡಿ ನಾನು ಹೆಂಗೆ ಲಿಪ್ಸ್ಟಿಕ್ ಹಾಕೋತಿದ್ದೀನಿ ನೋಡಿ. ಇವಾಗ ಲಿಪ್ ಲೈನರ್ ಹಾಕ್ಕೊಂಡು ಅದ್ರ ಮೇಲೆ ನ್ಯೂಡ್ ಶೇಡ್ ಹಾಕೋತಾ ಇದ್ದೀನಿ. ನ್ಯೂಡ್ ಶೇಡು, ಅದ್ರ ಮೇಲೆ ಇದೊಂಚೂರು ಗ್ಲಾಸಿ ಇದೆ. ಇದೊಂಚೂರು ಗ್ಲಾಸಿ ಫೀಲ್ ಬರಲಿ ಅಂತ. ಅದನ್ನು ಅಷ್ಟೇ ಗೈಸ್. ಸನ್ಸ್ಕ್ರೀನ್ ಆಯಿತು, ಲಿಪ್ಸ್ಟಿಕ್ ಆಯಿತು, ಇದೊಂದು ಕಾಂಪ್ಯಾಕ್ಟ್ ಪೌಡರ್ ಅಷ್ಟೇ. ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ. ಸ್ಕಿನ್ ಕೇರು ಬೇಡ, ಏನೂ ಬೇಡ, ಎಲ್ಲ ಚೆನ್ನಾಗಿರುತ್ತೆ ಫೇಸ್. ಏನಂತೀರಾ ಕಮೆಂಟ್ ಮಾಡಿ ಗೈಸ್. ನನಗೆ ಗೈಸ್ ತುಂಬ ಹೇರ್ ಫಾಲ್ ಆಗ್ತಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನನ್ನ ಹೇರ್ ಫಾಲ್ ಆಗ್ತಿದೆ. ನೀವು ಸಜೆಸ್ಟ್ ಮಾಡಿ ಗೈಸ್. ಹೇರ್ ಫಾಲ್ಗೆ ಯಾವ ಟ್ರೀಟ್ಮೆಂಟು ಇಲ್ಲ ಯಾವ ಆಯಿಲು ಯಾವ ಶಾಂಪು. ನಾನು ಹೇಳ್ದಂಗೆ ನಿಮಗೆ ಏನಂತಾರೆ, ಹೇರ್ ಕೇರು ಮಾಡಲ್ಲ, ಸ್ಕಿನ್ ಕೇರು ಮಾಡಲ್ಲ. ಸೊ ಹೇರ್ ಕೇರ್ ಅಂತ ಬಂದಾಗ ಯಾವ್ದು ಬೇಕೋ ಶಾಂಪು ಯೂಸ್ ಮಾಡೋದು. ಸೊ ಬನ್ನಿ ಹೋಗೋಣ. ಎಷ್ಟೊಂದು ಐಟಮ್ಸ್ ಅನ್ಬಾಕ್ಸಿಂಗ್ ಇದೆ. ಇದೆಲ್ಲ ನಾನು ತರಿಸ್ಕೊಂಡಿರೋದು ಮನೆಗೆ, ಕಿಚನ್ಗೆ,
ನೆಕ್ಸ್ಟ್ ಏನೇನು ಬೇಕು ಅದೆಲ್ಲ ತರಿಸ್ಕೊಂಡಿದ್ದೀನಿ. ಬಟ್ ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ, ತುಂಬ ದಿವಸ ಆಯಿತು ತಂದು. ಆರ್ಡ್ರ್ ಮಾಡಿ ಮನೆಗೆ ಬಂದು ಎಲ್ಲ ಅನ್ಬಾಕ್ಸಿಂಗ್ ಮಾಡಬೇಕು. ಆಮೇಲೆ ಅಲ್ಲಿ ಏನಂತಾರೆ ಹೊಸ ಮನೆ ಏನೋ ಹೇಳ್ತಿದ್ನಲ್ಲ, ಏನು ಎತ್ತಂತೆಲ್ಲ ನೋಡಿಕೊಂಡು ಬಂದಮೇಲೆ ತೋರಿಸ್ತೀನಿ ಅನ್ಬಾಕ್ಸಿಂಗ್, ಆಯಿತಾ ಗೈಸ್. ಏನಂತ ಅಲ್ಲಿಂದ ನಾನು ಸ್ಟುಡಿಯೋಗೆ ಹೋಗಬೇಕಾಗಿತ್ತು. ಸ್ಟುಡಿಯೋ ಇಲ್ಲ, ಇವಾಗ ಡೈರೆಕ್ಟ್ ಟೆಂಪಲ್ಗೆ ಹೋಗ್ಬೇಕಂತೆ. ನಾನು ನಮ್ಮ ಮಮ್ಮಿ ಡ್ಯಾಡಿ ಟೆಂಪಲ್ಗೆ ಹೋಗ್ತೀನಿ. ಟೆಂಪಲ್ಗೆ ಹೋಗಿ ಅಲ್ಲಿದ್ದೇನು ನೆಕ್ಸ್ಟು ಅಂತ ತೋರಿಸ್ತೀನಿ ನಾನು ನಿಮಗೆ. ಟೆಂಪಲ್ಗೆ ಹೋಗ್ಬಿಡೋಣ ಫಸ್ಟು, ಯಾಕಂದರೆ ತುಂಬ ದಿವಸದಿಂದ ಅನ್ಕೋತಿದ್ದೆ ಟೆಂಪಲ್ಗೆ ಹೋಗೇ ಆಗ್ತಿಲ್ಲ. ಇವತ್ತು ಹೋಗ್ತೀವಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಯಾವಾಗಲೂ ನಾನು ನಮ್ಮ ಮಮ್ಮಿ ಡ್ಯಾಡಿ ವೀಕ್ಲಿ ಒನ್ಸ್. ನಮ್ಮ ಮಮ್ಮಿ ಡ್ಯಾಡಿ ಅಂತೂ ಫಿಕ್ಸು ಅಲ್ವಾ ಪಾಪ? ಯಾವಾಗಲೂ ಎಷ್ಟು ಪಾಪ ನೀವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ ಇಲ್ಲಿ ಹೇಳಿ? ನೀವೆಲ್ಲ ಚಿಕ್ಕವರಮ್ಮ, ನೀನು 6th 7th ಇದ್ದೆ ಅವಾಗ. ನಾನು 6th 7th ಸ್ಟ್ಯಾಂಡರ್ಡಿಂದ ನಮ್ಮ ಡ್ಯಾಡಿ ಬರ್ತಿರೋದು. ಆಮೇಲೆ ನಮ್ಮ ಮಮ್ಮಿ ಬರೋಕ್ಕೆ ಶುರು ಮಾಡಿದ್ದು ತುಂಬ ವರ್ಷದಿಂದ. ಜಾತ್ರೆ ಎಲ್ಲ ನೋಡಿರ್ತೀರಲ್ಲ, ಫೋಟೋಗ್ರಾಫರ್ ಆಗಿ ಬರ್ತಾ ಇದ್ದೆ, ಹಂಗೆ ಕಂಟಿನ್ಯೂ ಆಯ್ತು. ಹೌದಾ? ಜಾತ್ರೆ ಎಲ್ಲ ನೋಡಿರ್ತೀರ ಗೈಸ್. ಅದೇ ಟೆಂಪಲಿಗೆ ಬಂದಿದ್ದೀವಿ, ದೇವಸ್ಥಾನಕ್ಕೆ. ಕೈ ಮುಕ್ಕೊಂಡು ಹೋಗುವ ಗೈಸ್. ಇಲ್ಲಿ ಬಂದು ದೇವಸ್ಥಾನಕ್ಕೆ ಊಟನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ಇಂಟೀರಿಯರ್ಸ್ ಅವ್ರು ಬಂದುಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡ್ತಿದ್ದೀನಿ. ಎಲ್ಲ ನಮ್ಮ ಡ್ಯಾಡಿಯಿಂದಾನೆ. ಊಟ ನಿಧಾನಕ್ಕೆ ಮಾಡ್ತಾರೆ. ಊಟ ಯಾವಾಗಲೂ ನಿಧಾನ ಮಾಡೋದು, ನಿಧಾನಕ್ಕೆ ಮಾಡಿ. ಬಟ್ ಅಲ್ಲಿ ಯಾರು ನಮ್ಮ ಮಮ್ಮಿ ನೋಡಿ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ನಡ್ರಿ ಅಂತೆ. ದುಡಿಯೋದೇನಕ್ಕೆ ಮನೆ ಹೋಗಿದ್ರಿ ನನ್ಗೇನು ಅಲ್ಲಡ ಅಲ್ಲಿ ಗಿರೀಶ್ ಇಟ್ಕೊಂಡ್ಬಿಟ್ಟಾರೆ, ಅಲ್ಲಿ ಅನ್ನ ಸಾಂಬಾರ್ ಇಟ್ಕೊಂಡ್ಬಿಟ್ರೆ, ಇಲ್ಲಿ ಮೊಸರು ಇಟ್ಕೊಂಡ್ಬಿಟ್ಟಾರೆ. ಒಂದು ಯಾವ್ದಾದ್ರು ತಿನ್ಬೇಕು ತಾನೆ. ಎಲ್ಲ ನಿಧಾನಕ್ಕೆ ತಿಂತಿದ್ರು, ತಿಂತಾನೆ ಇರ್ಲಿಲ್ಲ, ನಿಧಾನಕ್ಕೆ ತಿಂತಿದ್ರಾ? ಎಲ್ಲ ಇಟ್ಕೊಂಡ್ಬಿಟ್ರೆ ಅಷ್ಟೇ ತಿನ್ನೋದ್ರಲ್ಲೇ ಇದ್ರು. ಇನ್ನು ನಿಧಾನ ಊಟ ಮಾಡೋದು. ಏನಾದ್ರು ಅನ್ಕೊಳ್ಳಿ, ನಮ್ಮಪ್ಪ ಹೊಟ್ಟೆ ತುಂಬ್ತಾ ಅಷ್ಟೇ. ಸರಿ ಗೈಸ್, ಬನ್ನಿ ಹೋಗೋಣ. ಏನು ಎಲ್ಲಿ ಯಾವ ಜಾಗದಲ್ಲಿ ಸ್ಟುಡಿಯೋ ಸೆಟಪ್ಪು ಏನು ಕತೆ ಅಂತೆಲ್ಲ ಹೇಳ್ತೀನಿ ಬನ್ನಿ ಗೈಸ್. ನಮ್ಮ ಡ್ಯಾಡಿಗೆ ಎಷ್ಟು ಸತಿ ಕರ್ಕೊಂಡು ಬಂದ್ರು ಅವರೇ ನಿಧಾನಕ್ಕೆ ಹೋಗ್ಬೇಕು. ನೋಡಿ ರೋಡ್ ಬ್ಲಾಕ್ ಆಗಿದೆ ಎಲ್ಲ ಕಡೆ. ಇನ್ನೂ ಒಂದು 5 ನಿಮಿಷ ಹಿಂದೆ ಸುತ್ತಿದ್ರೆ ಇಡೀ ರೋಡ್ ಸುತ್ಕೊಂಡು ಬರ್ತಾರೆ. ಇವಾಗ ಏನು ಹಿಂಗೆ ಬಂದು ಕರ್ಕೊಂಬಂದು ಬಿಡ್ಲಾ? ಅಷ್ಟರಲ್ಲಿ ಅವ್ರು ಹೋಗ್ತಾರೆ. ಆಮೇಲೆ 1 ಅವರಿಂದ ಮಾತಾಡ್ಕೊಂಡು ಹೋಗ್ಬೇಕು. ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ನಮ್ಮ ಡ್ಯಾಡಿ ಒಂಚೂರು ಹಿಂದೆ ಬಂದುಬಿಟ್ಟು ರಿವರ್ಸ್ ತೊಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ರೀಚ್ ಆಗಿಬಿಟ್ಟು ಮೇಲೆ ಹತ್ತಿರ್ತಿದೆ. ಯಪ್ಪ ಸರಿ ಗೈಸ್. ಪಾಪ ಇಂಟೀರಿಯರ್ಸ್ ಅವರು ಆಲ್ಮೋಸ್ಟ್ 1 ಅವರಿಂದ ವೇಟ್ ಮಾಡ್ತಿದ್ದಾರೆ ಟೆಂಪಲ್ಗೆ ಹೋಗಿ. ಆ ಟ್ರಾಫಿಕ್ಕು ಅರ್ಧ ಮಳೆ ಬರ್ತಿದೆ, ಅರ್ಧ ಬಿಸಿಲು ಬರ್ತಿದೆ. ಯಾವಾಗ ಮಳೆ ಬರ್ತಿದೆ ಯಾವಾಗ ಬಿಸಿಲು ಬರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಬನ್ನಿ ಇವಾಗ ಏನೇನು ಯಾವ ಸ್ಟುಡಿಯೋ ಯಾವ ಮನೆ ಅಂತೆಲ್ಲ ಹೇಳ್ತೀನಿ. ಸೊ ನಾವು ಎಲ್ಲಿ ನನ್ನ ಸ್ಟುಡಿಯೋ ಸೆಟಪ್ ಅಂದರೆ ಅಫ್ಕೋರ್ಸ್ ಸ್ಯಾಮ್ ಇದ್ದಿದ್ದು ಸ್ಟುಡಿಯೋನೇ. ನಾನಿವಾಗ ಅದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಬನ್ನಿ ಹೋಗೋಣ. ಐಟಮ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀನಿ, ಬೇಕಾಗಿರೋ ಐಟಮ್ಸ್ ಎಲ್ಲ, ನಮ್ಮ ಮನೆ ಐಟಮ್ಸ್ ಎಲ್ಲ ಸ್ವಲ್ಪ ನನಗೆ ಬೇಕಿತ್ತು ಅಂದ್ಬಿಟ್ಟು ಎಲ್ಲ ಇಲ್ಲ. ನೋಡಿ ಎಲ್ಲ ಸೆಟಪ್ ಹಿಂಗೆ ಇದೆ. ಅವತ್ತು ಸಮೀರ್ ಬಿಟ್ಟು ಹೋಗಿರೋದು ಹಂಗೆ ಐತೆ. ಇದು ನೆನ್ನೆ ನಾನು ಇದನ್ನೆಲ್ಲ ಸ್ಟುಡಿಯೋಗೆ ಹಾಕ್ಸ್ಕೊಂಡಿದ್ದೀನಿ. ಸ್ಯಾಮ್ಸಂಗ್ ಅಡ್ಡದಿದೆಲ್ಲ ಬಿಸಿಲೆಲ್ಲ ಹೆಂಗೆ ಇಟ್ಟವ್ರು ಇವರೆಲ್ಲ. ನೋಡಿ ಹೆಂಗೆ ಮಾಡಿ ಇಕ್ಕೋರೆ ಸ್ಟುಡಿಯೋನ ಫುಲ್ಲು. 1 2 3 4 ಇನ್ನೊಂದು ಮುಂದೆ ಇಡಮ್ಮ. ಸ್ಟ್ಯಾಂಡ್ ತೆಗಿಬೇಕು ಅಂದ್ರೆ ಈ ಕಡೆ ಅಷ್ಟೇ. ಫುಲ್ ಊಟ ಸೋನು. ಮೂವ್ ಮಾಡ್ಕೋಬೋದು ತಾನೆ. ಇದು ಮೂವ್ ಮಾಡ್ಕೋಬೋದು. ಫ್ಯೂಚರ್ ಅಲ್ಲಿ ಬೇಕಾದ್ರೆ ಮೂವ್ ಮಾಡ್ಕೋಬೋದು. ಓಕೆ.
ಈಗ ನಿಮ್ಗೆ ಮೂವೇಬಲ್ ಬೇಕಾ? ಮೂವೇಬಲ್ ಅಂದ್ರೆ ವೀಲ್ಸ್ ಬೇಕಾ? ಅಂದ್ರೆ ವೀಲ್ಸ್ ಬೇಕೇ ಬೇಕು. ಈ ಕಡೆ ಯಾಕಂದ್ರೆ ಇದು ನೆಕ್ಸ್ಟ್ ಅವ್ರು ವೀಲ್ಸ್ಗೆ ಅದಲ್ವಾ ಅದು ಹೆವಿ ಇರುತ್ತಲ್ಲ, ಅದೇನೋ ಮುಗುರ್ಸಿದ್ರೆ ಅದು ಮೇಂಟೈನ್ ಮಾಡೋದು, ಅದನ್ನ ಹಂಗಂದ್ರೆ ಹಿಡಿಯಕ್ಕೆ ಬೇಡ. ಆಗಲ್ಲ. ಹೌದು, ನಾವು ಆಮೇಲೆ ಸುಮ್ಮನೆ ಹಿಂಗೆ ಟಚ್ ಆದ್ರೆ ಅದು ಕಷ್ಟ. ಎಲ್ಲ ತಲೆನೋವು ಇರುತ್ತೆ. ಇದು ಒಂದು ಫಿಕ್ಸ್ಡ್ ತರ ಇರಲಿ, ಬಟ್ ರಿಮೂವ್ ಅಲ್ಲ ಡೋರ್ಕ್ಕಿಂತ ಗ್ಯಾಪ್ ಇರುತ್ತೆ. ಇಷ್ಟೇ ಗ್ಯಾಪ್ ಇರುತ್ತಪ್ಪ, ಇಷ್ಟೇ. ಗ್ಯಾಪ್ ಇರುತ್ತೆ, ಏನು ತೊಂದರೆ ಇಲ್ಲ. ಅವ್ರಿಗೆ ಡೋರ್ ತೆಗೆದುಕೊಂಡು ಬೇಕಲ್ಲ, ಅದಕ್ಕೆ ಬೇಡ ಬೇಡ ಬೇಡ, ಇಲ್ಲಿಂದನೇ ತಗೊಳ್ಳೋಣ. ಅಲ್ಲಿಂದ ಇದು ಸ್ಟವ್ ರೌಂಡ್ ಎಲ್ಲ ಹಾಕ್ತಿದಾರಂತ ನೋಡ್ತಾರೆ. ಓಕೆ, ಸೊ ಹಿಂಗ್ ಬರುತ್ತೆ ಅಂತ ಹೇಳ್ತಿರೋದಾ? ಓಕೆ, ಅಲ್ಲಿ ಇದು ಬರುತ್ತೆ ಮೇಡಮ್, ಅಲ್ಲಿ ಬೇಕಾದ್ರೆ ಸಿಂಕ್ ಕೊಟ್ಕೋಣ. ಇಲ್ಲ ಸಿಂಕ್ ಕನೆಕ್ಷನ್ ಹಂಗೆ ಕೊಡ್ತೀವಿ. ಸಿಂಕ್ ಇದೆ, ಇರ್ಲಿ, ಹಿಂಗೆ ಇರ್ಲಿ. ಸೊ ನೀವು ಅದರಿಂದನೂ ಸಿಂಕ್ ಕೊಡ್ತೀರಾ? ಬೇಕಂದ್ರೆ ನಿಮಗೆ ಇಲ್ಲಿ ಮಿಸ್ಟೇಕ್ ಹೋಗುತ್ತೆ ಅಷ್ಟೇ. ಓಕೆ ಓಕೆ, ನಂಗೆ ಅದು ಕೊಡೋಕ್ಕಾಗಲ್ಲ ಅಂದ್ಕೊಂಡೆ. ಇಲ್ಲ ಕೊಡ್ಬೋದು. ಬಟ್ ಆ ಸಿಂಕಿಗೆ ಮತ್ತೆ ಅದು ಎಫೆಕ್ಟ್ ಆಗುತ್ತಲ್ಲ, ನೋಡೋಣ. ಅದನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದೇ ಕಂಟಿನ್ಯೂ ಮಾಡೋದು. ಕಂಟಿನ್ಯೂ. ಇಟ್ಟಿಗಿರುತ್ತೆ. ಅಷ್ಟು ಕವರ್ ಆಗುತ್ತೆ ಅದು. ಅಷ್ಟು ಕವರ್ ಆಗುತ್ತೆ. ಓಕೆ, ಬಟ್ ಇದು ಫ್ಯಾನ್ ಇರೋದ್ರಿಂದ ಲೈಟ್ ಏನು? ಫ್ಯಾನ್ ತೆಗಿಬೇಕು, ಫ್ಯಾನ್ ತೆಗೆದು ಅದೇ ಇಲ್ಲಿ ಇದ್ರ ಈ ಸೆಂಟ್ರಿಗೆ ಇಲ್ಲೊಂದು ಇದಾಗಬೇಕು. ಸೊ ಫುಲ್ ವಾಲ್ನ ಯೂಟಿಲೈಸ್ ಮಾಡ್ಕೊಂಡ್ಬಿಟ್ರು. ನೋಡಿ ನೀವು ನಿಂತ್ಕೊಂಡು ಫ್ರೇಮಿಂಗ್ ಬಾಕ್ಸ್ ಬರುತ್ತೆ. ಓಕೆ, ಇಲ್ಲಿಂದ ಹೆಂಗೆ ಬರುತ್ತಾ? ಇಷ್ಟು ಉದ್ದ ಬರುತ್ತೆ. ಕೆಳಗೆ ನಿಂತ್ಕೊಂಡ್ರು ಹಿಂದೆ ಬಾಕ್ಸ್ ಇದು ಕಾಣಿಸ್ಬೇಕು. ಆಗ್ತಿಲ್ಲ ಗೈಸ್, ನಾನು ಏನೇನೋ ಅನ್ಕೊಂಡೆ, ಇದನ್ನೆಲ್ಲ ನೋಡಿ. ಬರೀ ಬಾಕ್ಸ್ ಹೇಳಿದವನು ಬಾಕ್ಸಿಗೆ ಅದೇನು ಹೇಳಿಲ್ಲ. ಇಲ್ಲ, ಇದು ಸೇರಿ ಹೇಳಿತ್ತು. ಇಲ್ಲಮ್ಮ, ಅವನೇನು ಹೇಳಿದ, ಬರೀ ಬಾಕ್ಸ್ದು ಅವ್ನು ಡ್ರೈಯರ್ ಎಲ್ಲ ಇದೆ ಅಂತ ಹೇಳಿದ್ರು. ಅದಕ್ಕೆ ಬರೀ ಇಲ್ಲ, ಓವರಾಲ್ ಇಷ್ಟಪ್ಪ, ನಾನು ಓವರಾಲ್ ಹೇಳಿದ್ದು ಅದನ್ನ ಹಿಂಗೆ ಆಲಿಸ್ತಾರೆ, ಆಯ್ತಾ? ಗೊತ್ತಾಯ್ತು, ಅದೊಂದು ಹೇಳಿಲ್ಲ ಅವನು. ವೈಯರ್ ಕನೆಕ್ಷನ್ ಹೇಳಿಲ್ಲ. ಇದ್ರ ಹಿಂದೆ ಬಾಕ್ಸ್ ತಲ್ಲಮ್ಮ, ಬರೀ ಇದು ಇದ್ರ ಬಾಕ್ಸ್ 2 ಲಕ್ಷ. ಇಲ್ಲ ಇಲ್ಲ ಇಲ್ಲ, ಹಂಗೆ ಹೇಳಿಲ್ಲ. ಇದಕ್ಕೊಂದು ಬಾಕ್ಸ್ ಮಾಡೋಕೆ 2 ಲಕ್ಷ ತಗೋತಾರೆ. ಡ್ರಾಯರ್ದೇನು ಕೌಂಟ್ ಇಲ್ಲ. ಏನು ಸೆಟಪ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಕ್ಕೆ ನಾನು ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಬಟ್ ನನಗೆ ಆಸೆ ಇತ್ತು ಏನೇನೋ ಮಾಡ್ಸೋಣ ಇಲ್ಲಿ ಅಂತ. ಏನು ಅನ್ಸುತ್ತೆ ನಿಮಗೆ? ಸ್ಟೆಪ್ ತಗೊಳ್ಳ? ಎಲ್ಲ ಇದು ಸಿಕ್ಕಾಪಟ್ಟಿ ಕಾಸ್ಟ್ ಇದೆ. ನಾವು ಡ್ಯಾಡಿ ನೋಡಿ ಹಿಂಗೆ ಹೇಳ್ತವ್ರೆ, ಅಂದರೆ ನಮ್ಮ ಡ್ಯಾಡಿ ಅಂದರೆ ಅವ್ರದ್ದು ಪ್ರೊಫೆಷ್ನಲ್ ಆಗಿ ಹೇಳ್ತವ್ರೆ. ಪಾಪ ಅವ್ರು ಹೇಳ್ತಿರೋದೇನು ಕರೆಕ್ಟ್ ಗೊತ್ತಾಯ್ತು, ಫುಲ್ ಪ್ರೊಫೆಷ್ನಲ್ ಆಗಿ ಮಾಡಿಸ್ತಿದ್ದಾರೆ. ನಾವು ಹೇಳ್ತೇವೆ ನಮ್ಮದು ಸದ್ಯಕ್ಕೆ ಸ್ಟಾರ್ಟ್ಅಪ್ಗೆ ಕಮ್ಮಿ ಬಜೆಟಲ್ಲಿ ನೆಕ್ಸ್ಟ್ ಅವ್ರನ್ನ ಕರ್ಸ್ಕೊಂಡು ಫುಲ್ ಗ್ರ್ಯಾಂಡ್ ಮಾಡ್ಕೊಂಡು ನೋಡೋಣ ಗೈಸ್. ಯೋಚನೆ ಮಾಡ್ತಾ ಇದ್ದೀನಿ, ನೀವೇನಾದರೂ ಇಂಟೀರಿಯರ್ಸ್ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಗೈಸ್. ನೋಡೋಣ, ಪ್ಲ್ಯಾನಿಂಗ್ ನಡೆಯುತ್ತೆ, ವೇಟ್ ಫಾರ್ ಇಟ್ ಗೈಸ್. ಬಜೆಟ್ ಕೇಳಿ ನಾನಂತೂ ಶಾಕಲ್ಲಿ ಬ್ಲ್ಯಾಂಕಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೊಂದು ಬಾಕ್ಸಿಗೆ ಅವರು ತುಂಬ ಜಾಸ್ತಿ ಹೇಳಿದ್ರು. ಅಂದರೆ ಜಾಸ್ತಿ ಅಂದರೆ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಅದು ನನ್ನ ಬಜೆಟಿಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ಬಿಕಾಸ್ ರೈಟ್ನು ಅಷ್ಟು ಇನ್ವೆಸ್ಟ್ ಮಾಡೋಷ್ಟು ನನ್ನ ಕ್ಯಾಪಬಲ್ ಇಲ್ಲ ಇವಾಗ. ಸೊ ಅದಕ್ಕೆ ಯೋಚನೆ ಮಾಡ್ತೀನಿ. ಆ್ಯಸ್ ಇಟ್ಸ್ ಸ್ಟಾರ್ಟ್-ಅಪ್ ಇರೋದ್ರಿಂದ ಇಟ್ ಟೇಕ್ಸ್ ಟೈಮ್ ಟು ಇನ್ವೆಸ್ಟ್ ದಟ್ ಹ್ಯೂಜ್ ಅಮೌಂಟ್. ಸೊ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡ್ಬೋದು ಅಂತ, ನೋಡೋಣ, ಥಿಂಕಿಂಗ್. ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಗೈಸ್. ನೋಡಿದ್ರು ನಮ್ಮ ಮಮ್ಮಿ ಡ್ಯಾಡಿ ಸ್ವಲ್ಪ ನನಗೆ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ದೇ ಆಲ್ಸೋ ಸಾ ದಿಸ್ ಡಿಸೈನ್ಸ್ ಏನೋ. ಸೊ ನೋಡ್ಕೊಂಡು ಹೋಗ್ತಿದ್ದಾರೆ. ಬಾಯ್ ಮಾಮ್, ಹುಷಾರು. ಗೈಸ್, ಈ ಸ್ಟುಡಿಯೋ ಫುಲ್ ಮೆಸ್ ಆಗಿದೆ. ಇದನ್ನೆಲ್ಲ ಎತ್ತಿ, ಇದನ್ನ ಓಪನ್ ಕಿಚನ್ ಬೇರೆ ಐತೆ, ಇಲ್ಲೂ ಕ್ಲೀನ್ ಮಾಡಿಸ್ಬೇಕು. ಎಲ್ಲ ಕಸಗಳು ಹಂಗೆ ಐತೆ. ಈ ಸ್ಟುಡಿಯೋನ ಇವಾಗ ಹೆಂಗೆ ಸೆಟಪ್ ಮಾಡ್ತೀನಿ ಅಂದರೆ ಯಾರು ಹಂಗೆ ಅಂದ್ಕೊಂಡಿರಲ್ಲ, ಹಿಂಗೆ ಸೆಟಪ್ ಮಾಡ್ತೀನಿ ಗೈಸ್. ಹಾಗೆ ಮಾಡೋಕ್ಕೂ ಹಾಗೆ ಬೇಕು. ಸೊ ನೋಡೋಣ, ಸೆಟಪ್ ಮಾಡಬೇಕು, ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಸಪೋರ್ಟ್ ಮಾಡಿ ಗೈಸ್ ನನಗೆ. ನೀವು ಒಂಚೂರು ಐಡಿಯಾಸ್ ಕೊಡಿ ಹೆಂಗೆಲ್ಲ ಸೆಟಪ್ ಮಾಡ್ಬೋದು ಅಂತ. ಬಟ್ ಇದಂತೂ ಫುಲ್ ಮೆಸ್ ಆಗಿದೆ. ನಾನು ಇವಾಗ ಇದೊಂದು ನೋಡಿದ್ದೀನಿ. ಇಲ್ಲಿಂದ ಯಾವುದಾದ್ರು ಒಂದು ನಮ್ಮ ಡ್ಯಾಡಿ ಹೇಳ್ದಂಗೆ ಕಾರ್ಪೆಂಟ್ರ್ ಹೋಗ್ಬಿಟ್ಟು ಒಂದು ಸತಿ ನೋಡಿ ಅವ್ರನ್ನ ಒಂದು ಐಡಿಯಾ ಕೊಟ್ಟು ಏನಾದರೂ ಮಾಡ್ತಾರಾ, ಅವ್ರದ್ದು ಹೆಂಗೆ ಯಾವ ಥರ ಬಜೆಟು ಅಂತ ಕೇಳೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಅಳಸನೆ ಹಣ್ಣು ಅಂತ, ಅಳಸನೆ ಹಣ್ಣು ಚಿಪ್ಸು ವೈನಾಡಲ್ಲಿ ನೋಡಿದ್ದು ಅದೇ ತಾನೇ. ಇವರು ಇವತ್ತು ಫ್ರೀ ಇಲ್ವಂತೆ, ನಾಳೆನೇ ಫ್ರೀ ಅಂತೆ. ಸೊ ನಾಳೆ ಒಂದು ಸತಿ ನೋಡುವ. ನಾಳೆ ಒಂದು ಸತಿ ಬಂದು ಒಂದು ಸತಿ ಐಡಿಯಾ ಹೆಂಗೆ ಇವ್ರ ಹತ್ರ ಹೆಂಗೆ ವರ್ಕೌಟ್ ಆಗುತ್ತೆ, ಹೆಂಗೆ ಬಜೆಟ್ ಅಂತ ನೋಡೋಣ ಅಂತ. ಫೈನಲಿ ಐ ಫೌಂಡ್ ದ ಪ್ಲೇಸ್ ಟು
ಟು ಸ್ಟಾರ್ಟ್ ಮೈ ನ್ಯೂ ಜರ್ನಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ. ಆದರೆ ಒಳ್ಳೆಯದು ಆಗಲಿ. ನಿಮ್ಮ ಸಪೋರ್ಟು ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರಲಿ. ಸೊ ಆದಷ್ಟು ಬೇಗ ಈ ಒಂದು ಜಾಗನ ಒಳ್ಳೆ ಫುಲ್ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪೂರೈಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ನಾನು ಏನೇನೆಲ್ಲ ಸೆಟಪ್ ಮಾಡ್ತೀನಿ ಅಂತ ನೀವು ನೋಡ್ತಾ ಇರ್ತೀರ. ಹಾಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಓಪನ್ ಇದೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಇದನ್ನು ಇಲ್ಲಿಂದ ಹಿಂಗಿರುತ್ತೆ ಕಂಟಿನ್ಯೂಷನ್ ಫುಲ್ ಕಿಚನ್ದು ಲಾಂಗ್ ಕಿಚನ್ ಫುಲ್ ಓಪನ್ ಸ್ಪೇಸ್. ತರಕಾರಿ ಚೆನ್ನಾಗಿದೆ. ಮಮ್ಮಿಗೆ ಫೋನ್ ಮಾಡಿ ಬೇಕನ್ನೋದಕ್ಕೆ ಎಲ್ಲ ಏನೇನೈತೆಲ್ಲ ತೊಗೊಂಡು ಬಾ ಅಂತವ್ರು. ಅದಕ್ಕೆ ತರಕಾರಿಗಳು ನೋಡೋಣ. ಸೊಪ್ಪು ತೊಗೊಳಕ್ಕೆ ಒಂದು ಫುಲ್ ಎಲ್ಲ ಒಂದೊಂದು ಕಟ್ ತೊಗೊಳ್ಳಿ ಅಂತ ಇಷ್ಟು ನೋಡಿ ತೊಗೊಂಡಿರೋದು. ಸೊ ಅದೇ ಸ್ಯಾಮ್ ಸ್ಟುಡಿಯೋನೇ ನನಗೆ ಸೆಟಪ್ ಎಲ್ಲ ಕಿಚನ್ ಸೆಟಪ್ ಎಲ್ಲ ಮಾಡೋಕ್ಕೆ ಜಾಗ ಫೈನಲಿ ಸಿಕ್ತು. ಸೊ ಅದೊಂಚೂರು ಇಂಟೀರಿಯರ್ಸ್ ಅದೆಲ್ಲ ಮಾತುಕತೆ ನಡೆಯುತ್ತೆ. ಸೊ ಪ್ರೊಸೀಜರ್ಸ್ ಏನೇನೆಲ್ಲ ಮಾಡ್ತೀನಿ ಅಂತ ಹಿಂಗೆ ವ್ಲಾಗ್ಸಲ್ಲಿ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ನಮ್ಮ ರಾಣಿ ನೋಡಿ ಇಲ್ಲಿ.